ನಮಸ್ಕಾರ. ಸನಾತನ ವಿಚಾರ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಊಟವನ್ನು ಆಯ್ಕೆ ಮಾಡುವಂತಹ ವಿಚಾರದಲ್ಲಿ ಬಹಳಷ್ಟು ಜಾಗ್ರತೆಯನ್ನು ವಹಿಸುವುದರಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದಾಗಿದೆ. ಈ ಪ್ರಕೃತಿಯಲ್ಲಿ ಬೆಳಗ್ಗೆ ಅಂದರೆ ಮಧ್ಯರಾತ್ರಿ 3 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಅಂದರೆ 12 ಗಂಟೆಗಳು ಉಷ್ಣ ಶಕ್ತಿ ಅನ್ನುವಂಥದ್ದು ಚಾಲನೆಯಲ್ಲಿರುತ್ತದೆ. ಅದೇ ರೀತಿ ಮಧ್ಯಾಹ್ನ 3 ಗಂಟೆಯಿಂದ ಮಧ್ಯರಾತ್ರಿ 3 ಗಂಟೆಯವರೆಗೆ ಅಂದರೆ 12 ಗಂಟೆಗಳು ಶೀತಶಕ್ತಿ ಅಂದರೆ ತಂಪಾಗಿರುವಂತಹ ಶಕ್ತಿಯು ಚಾಲನೆಯಲ್ಲಿ ಇರುತ್ತದೆ. ಈ ಉಷ್ಣ ಶಕ್ತಿಯು ನಮ್ಮ ದೇಹದಲ್ಲಿ ಪರಿಚಲನೆಯನ್ನು ಉಂಟು ಮಾಡಿದರೆ ಈ ಶೀತಶಕ್ತಿಯು ನಮ್ಮ ದೇಹವನ್ನು ಪೋಷಣೆ ಮಾಡುತ್ತದೆ. ಉಷ್ಣ ಶಕ್ತಿಯು ಚಾಲನೆಯಲ್ಲಿದ್ದಾಗ ಶೀತಶಕ್ತಿಯ ಆಹಾರಗಳನ್ನು ಸೇವಿಸಬಹುದು. ಅದೇ ರೀತಿ ಶೀತಶಕ್ತಿಯು ಚಾಲನೆಯಲ್ಲಿದ್ದಾಗ ನೀವು ಉಷ್ಣ ಶಕ್ತಿಯ ಅಂದರೆ ಬಿಸಿಯಾಗಿರುವಂತಹ ಆಹಾರಗಳನ್ನು ಸೇವಿಸಬೇಕಾಗುತ್ತದೆ. ಕೆಲವರು ಏನು ಮಾಡ್ತಾರೆ ಅಂತಂದರೆ ಸಂಜೆ ಆಗ್ತಿದ್ದಂಗೆ ಡಯಟ್ ಅಂತ ಹೇಳಿ ಹಣ್ಣುಗಳನ್ನು ಮಾತ್ರ ಸೇವನೆ ಮಾಡ್ತಾರೆ, ಜ್ಯೂಸನ್ನು ಕುಡಿತಾರೆ. ಆದರೆ ಸಂಜೆ ಸಮಯದಲ್ಲಿ ಪ್ರಕೃತಿಯಲ್ಲಿ ಶೀತಶಕ್ತಿ ಅಂದರೆ ತಂಪಾಗಿರುವಂತಹ ಶಕ್ತಿಯು ಚಾಲನೆಯಲ್ಲಿ ಇರುವುದರಿಂದ ನಿಮ್ಮ ದೇಹಕ್ಕೆ ಶೀತಶಕ್ತಿಯ ಆಹಾರವಾದ ಹಣ್ಣುಗಳನ್ನು ನೀಡಿದಾಗ ನಿಮ್ಮ ಹೊಟ್ಟೆಯ ಉಷ್ಣಶಕ್ತಿ ಅಂದರೆ ಬಿಸಿ ಅನ್ನುವಂಥದ್ದು ಕೊರತೆಯಾಗಿ ನಿಮ್ಮ ಜೀರ್ಣಶಕ್ತಿಯು ಕ್ಷೀಣವಾಗಿ ಬಿಡುತ್ತದೆ. ಇದರಿಂದ ಮಧುಮೇಹ, ಅಜೀರ್ಣತೆ, ಹಸಿವಾಗದೇ ಇರುವಂಥದ್ದು ಮುಂತಾದ ಜೀರ್ಣಕ್ಕೆ ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರುವಂತಹ ಸಾಧ್ಯತೆಯೇ ಹೆಚ್ಚಾಗಿರುತ್ತದೆ. ನೀವು ಆಹಾರವನ್ನು ಸೇವನೆ ಮಾಡುವುದಕ್ಕಿಂತ ಮುಂಚೆ ವಾತಾವರಣ ಹೇಗಿದೆ ಅಂತ ನೋಡಿ. ವಾತಾವರಣದಲ್ಲಿ ಬಿಸಿ ಇತ್ತು ಅಂತಂದರೆ ತಂಪಾದ ಆಹಾರವನ್ನು ಸೇವನೆ ಮಾಡ್ಬೋದು. ವಾತಾವರಣದಲ್ಲಿ ಕೋಲ್ಡ್ ಇದೆ, ಶೀತ ಇದೆ ಅಂತ ಬಂದಾಗ ನೀವು ಬಿಸಿ ಆಹಾರವನ್ನೇ ಸೇವನೆ ಮಾಡಬೇಕು. ಏಕೆಂದರೆ ನಮ್ಮ ದೇಹವು ಸಹ ಪ್ರಕೃತಿಯ ಒಂದು ಭಾಗವೇ. ಇನ್ನು ಕೆಲವರು ಸಂಜೆ 3 ಗಂಟೆಯ ನಂತರ ಎಳನೀರನ್ನು ಕುಡಿತಾರೆ. ಇದು ಸಹ ಪ್ರಕೃತಿಗೆ ವಿರುದ್ಧವಾದ ಚಟುವಟಿಕೆಯಾಗಿದೆ. ಇದರಿಂದ ಅವರ ಜೀರ್ಣಶಕ್ತಿ ಕುಗ್ಗುವಂಥದ್ದು, ದೀರ್ಘ ಕಾಯಿಲೆಗಳಿಗೂ ಸಹ ಎಡೆ ಮಾಡಿಕೊಡುತ್ತದೆ. ಅವರ ದೇಹ ಏನಾದರೂ ಹೀಟ್ ಇದೆ, ಬಿಸಿ ಇದೆ ಅನ್ನುವಂತಹ ಪಕ್ಷದಲ್ಲಿ ಸಂಜೆ ಟೈಮಲ್ಲಿ ಅಥವಾ ಯಾವುದೇ ಒಂದು ಸಮಯದಲ್ಲಿ ಅವರು ಎಳ್ನೀರನ್ನು ಕುಡಿದಾಗ ಮೇಜರಾಗಿ ಏನೂ ಎಫೆಕ್ಟ್ ಆಗೋದಿಲ್ಲ. ಅವರ ದೇಹ ಏನಾದರೂ ಕೋಲ್ಡ್ ರಿಲೇಟೆಡ್ ಸಿಂಪ್ಟಮ್ಸ್ ಜಾಸ್ತಿ ಇದ್ದು ಅವರೇನಾದರೂ ಎಳ್ನೀರನ್ನು ಕುಡಿದರೆ ಖಂಡಿತವಾಗಿಯೂ ಅವರು ಕಾಯಿಲೆಗೆ ಒಳಗಾಗುವ ಸಾಧ್ಯತೆ ಇರುತ್ತದೆ. ದಯವಿಟ್ಟು ಆಹಾರವನ್ನು ಸೇವನೆ ಮಾಡುವಂತಹ ಮುನ್ನ ಪ್ರಕೃತಿ ಶಕ್ತಿಯ ಕಡೆ ಸ್ವಲ್ಪ ಗಮನವನ್ನು ಹರಿಸುವಂಥದ್ದು ಬಹಳ ಮುಖ್ಯವಾಗಿರುತ್ತದೆ. ಸಂಜೆ ವಾತಾವರಣದಲ್ಲಿ ತಂಪಿದ್ದಾಗ ಉಷ್ಣವಾಗಿರುವಂತಹ ಬಿಸಿಯಾಗಿರುವಂತಹ ಆಹಾರವನ್ನು ಸೇವಿಸಿ. ಮಧ್ಯಾಹ್ನದ ಸಮಯದಲ್ಲಿ ಬಿಸಿಲಿದ್ದಾಗ ವಾತಾವರಣದಲ್ಲಿ ಬಿಸಿ ಉಷ್ಣ ಜಾಸ್ತಿ ಇದ್ದಾಗ ಶೀತ ಆಹಾರವನ್ನು ಸೇವಿಸಬಹುದು. ಇದು ಉತ್ತಮವಾದ ಆರೋಗ್ಯಕ್ಕೆ ಸಹಾಯಕವಾಗಿರುತ್ತದೆ. ಕೆಲವರು ಸಂಜೆ ಸಮಯದಲ್ಲಿ ಮೊಸರನ್ನು ತಿನ್ನುವಂಥದ್ದು, ಮಜ್ಜಿಗೆ ಕುಡಿಯುವಂಥದ್ದು ಮತ್ತು ಹಣ್ಣು ತಿನ್ನುವಂಥದ್ದು ಮಾಡ್ತಾರೆ. ಇದು ನಮ್ಮ ದೇಹದ ಒಂದು ಹೀಟು ಮತ್ತು ಕೋಲ್ಡ್ ಅಂತ ಏನು ಹೇಳ್ತೀವಿ, ಉಷ್ಣ ಮತ್ತು ಶೀತ ಶಕ್ತಿಯ ವ್ಯತ್ಯಾಸಕ್ಕೆ ಕಾರಣವಾಗುತ್ತದೆ. ಪ್ರಕೃತಿಯಲ್ಲಿ ಉಷ್ಣವಿದ್ದರೆ, ಬಿಸಿ ಇದ್ದರೆ ನೀವು ತಂಪಾದ ಆಹಾರವನ್ನು ಸೇವಿಸಬಹುದು. ಇಲ್ಲಿ ತಂಪಾದ ಆಹಾರ ಅಥವಾ ಶೀತ ಆಹಾರ ಅಂದರೆ ಮೊಸರು, ಮಜ್ಜಿಗೆ, ಹಣ್ಣು, ಹಸಿ ತರಕಾರಿಗಳು, ಎಳನೀರು ಮುಂತಾದವು. ಪ್ರಕೃತಿಯಲ್ಲಿ ತಂಪಾದ ವಾತಾವರಣವಿದ್ದರೆ ನೀವು ಬಿಸಿಯಾಗಿರುವಂತಹ ಆಹಾರವನ್ನೇ ಸೇವಿಸಬೇಕು. ಇದೊಂದು ರೀತಿ ವಾತಾವರಣದಲ್ಲಿ ಇರುವಂಥ ಶಕ್ತಿ ಮತ್ತು ನಮ್ಮ ದೇಹದಲ್ಲಿರುವಂಥ ಶಕ್ತಿಯನ್ನು ಬ್ಯಾಲೆನ್ಸ್ ಮಾಡುವ ಟೆಕ್ನಿಕ್ ಅಂತ ಹೇಳ್ಬೋದು. ಇನ್ನು ಬಿಸಿ ಆಹಾರ ಅಂದರೆ ಉಷ್ಣವನ್ನು ಉಂಟು ಮಾಡುವಂತಹ ಆಹಾರಗಳು, ಮಸಾಲೆ ಪದಾರ್ಥಗಳು, ನುಗ್ಗೆಕಾಯಿ ಬೀಜ, ಮೆಣಸು, ಶುಂಠಿ, ಹುರುಳಿಕಾಳು ಮುಂತಾದ ದೇಹಕ್ಕೆ ಉಷ್ಣವನ್ನು ಉಂಟು ಮಾಡುವ ಆಹಾರ ಪದಾರ್ಥಗಳು. ಇದರಿಂದ ಹೊಟ್ಟೆಯಲ್ಲಿನ ಪ್ರಾಣಶಕ್ತಿ, ಚಿ ಎನರ್ಜಿ ಅಂತ ಏನು ಹೇಳ್ತೀವಿ, ಅದು ಸ್ಥಿರವಾಗಿ ಸೇವಿಸಿದಂತಹ ಆಹಾರವು ಸುಲಭವಾಗಿ ಜೀರ್ಣವಾಗಲು ಸಹಾಯಕವಾಗಿರುತ್ತದೆ. ಇದರಿಂದ ಮುಂದೆ ಬರುವಂತಹ ಯಾವುದೇ ಕಾಯಿಲೆಗಳಿಂದ ಹೊರಬರಲು ಸಹಾಯಕವಾಗಿರುತ್ತದೆ. ಇವಿಷ್ಟು ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳಾಗಿವೆ.
ಇನ್ನಷ್ಟು ಆರೋಗ್ಯದ ವಿಚಾರಗಳಿಗೆ ಹಿಂದೆ ನಮ್ಮ ಸನಾತನ ವಿಚಾರ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ. ಧನ್ಯವಾದಗಳು.